ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು 5 ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದು ನೋಡೋದಾದ್ರೆ ಇದು ಪ್ಯಾಕಿಂಗ್, ಪಿಕ್ಕಿಂಗ್ ಅಂಡ್ ಇನ್ವೆಂಟರಿ ಎಕ್ಸಿಕ್ಯೂಟಿವ್ ಜಾಬ್ ಇದು ಬೆಂಗಳೂರಲ್ಲೇ. ಸೊ ಇದು ಬಂದು ಕಂಪನಿ ಬಂದ್ಬಿಟ್ಟು ಬ್ರೇಕ್ ನೆಕ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಸೊ ಲೊಕೇಶನ್ ಬಂದು ಬೆಂಗಳೂರು. ಸೊ ಇಲ್ಲಿ ಸಂಬಳ ನೋಡೋದಾದ್ರೆ ಇದು 20,000 ಇದೆ. ನೋಡ್ಬೋದು ಇಲ್ಲಿ 20,000 ಅಂತ ಹಾಕಿದ್ದಾರೆ. ಮತ್ತೆ ಜಾಬ್ ಡೀಟೇಲ್ಸ್ ನೋಡೋದಾದ್ರೆ ಸೊ ಇಲ್ಲಿ ಪೇ ಬಂದು 20,000. ಜಾಬ್ ಟೈಮ್ ಬಂದು ಇದು ಫುಲ್ ಟೈಮ್, ಯಾವುದೇ ರೀತಿ ಪಾರ್ಟ್ ಟೈಮ್ ಅಲ್ಲ. ಪಾರ್ಟ್ ಟೈಮ್ ಅಂದ್ರೆ 2 ಅವರ್ಸ್ 3 ಅವರ್ಸ್ ಇಲ್ಲಾಂದ್ರೆ ಈವ್ನಿಂಗ್ 6 to 10 ಅಂತ ಆ ತರ ಏನೂ ಅಲ್ಲ. ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಅಂದ್ರೆ ಬೆಳಗ್ಗೆ ಒಂದು 8 ಗಂಟೆಯಿಂದ 5 ಗಂಟೆ, ಇಲ್ಲ 9 ಗಂಟೆಯಿಂದ 6 ಗಂಟೆಯಿಂದ ಆ ತರ ಇರುತ್ತೆ. ಸೊ ಶಿಫ್ಟ್ ಬಂದಿದ್ದು ಕಂಪ್ಲೀಟ್ ಡೇ ಶಿಫ್ಟ್. ಈ ಲೊಕೇಶನ್ ಬೆಂಗಳೂರಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಡೀಟೇಲ್ಸ್ ನೋಡೋದಾದ್ರೆ ಸೊ ಇಲ್ಲಿ ನೋಡ್ಬೋದು ಇವ್ರು ಹಾಕಿದ್ದಾರೆ. ಇದು ಪ್ಯಾಕಿಂಗು, ಪಿಕ್ಕಿಂಗು ಅಂಡ್ ಇನ್ವೆಂಟರಿ ಎಕ್ಸಿಕ್ಯೂಟಿವ್. ಸೊ ಕಂಪ್ನಿ ಬಂದು ಹೇಳ್ದಂಗೆ ಬ್ರೇಕ್ ನೆಕ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್. ಸೊ ಇದು ಲೊಕೇಶನ್ ಎಕ್ಸಾಕ್ಟ್ ಬಂದು ಇದು ಆ, ಸುಧಮಾ ನಗರ್ ಬೆಂಗಳೂರು ಬರೋದು ಇದು. ಇದು ಸ್ಯಾಲ್ರಿ ನೋಡಿದ್ರೆ 20,000 ಪರ್ ಮಂತ್ ಅಂತ ಹಾಕಿದ್ದಾರೆ. ಇದು ವರ್ಕಿಂಗ್ ಡೇ ಮತ್ತೆ ಟೈಮಿಂಗ್ಸ್ ಹೇಳ್ದಂಗೆ ಸೊ ಮಂಡೇ ಇಂದ ಸಾಟರ್ಡೆ ಅಂತ ಇರುತ್ತೆ. ಸೊ ಸಂಡೇ ರಜೆ ಇರುತ್ತೆ. ಇನ್ ಕೇಸ್ ವರ್ಕ್ ಇತ್ತು ಅಂದ್ರೆ ನಿಮ್ಗೆ ಅದು ಎಕ್ಸ್ಟ್ರಾ ಓಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಾಂದ್ರೆ ಮೋಸ್ಟ್ ಪ್ರಾಬಬ್ಲಿ ಸಂಡೇ ಆಫ್ ಇರುತ್ತೆ. ಸೊ ಮಂಡೆಯಿಂದ ಸಾಟರ್ಡೆ ಬಂದ್ಬಿಟ್ಟು 9:30 7 ಗಂಟೆಗೆ ಅಂತ ಇರುತ್ತೆ ಇದು ಟೈಮಿಂಗ್ಸ್. ಮತ್ತೆ ಮಧ್ಯಾಹ್ನ 1 ಗಂಟೆನೋ ಇಲ್ಲ 2 ಗಂಟೆಗೆ ಲಂಚ್ ಬ್ರೇಕ್ ಇರುತ್ತೆ, ಅದು ಕಾಮನ್. ಸೊ ಇಲ್ಲಿ ಜಾಬ್ ಡೀಟೇಲ್ಸ್ ನೋಡೋದಾದ್ರೆ ರೆಸ್ಪಾನ್ಸಿಬಿಲಿಟಿ ಏನೇನು ಅಂತ ನೋಡೋದಾದ್ರೆ ಫಸ್ಟ್ ಬಂದು ಆರ್ಡರ್ ಪ್ರೊಸೆಸಿಂಗ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಮೇನ್ ರೆಸ್ಪಾನ್ಸಿಬಿಲಿಟಿ ಬಂದು ಆರ್ಡರ್ ಪ್ರೊಸೆಸಿಂಗ್. ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಡೈಲಿ ಆರ್ಡರ್ಸ್ ಲಿಸ್ಟ್ ಬಂದು ಪ್ಲಾಟ್ಫಾರ್ಮ್ ಇಂದ, ಲೈಕ್ ಮಿಂತ್ರಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಈ ತರ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಮತ್ತೆ ಪ್ರಾಡಕ್ಟ್ ಹ್ಯಾಂಡಲ್ ಮಾಡಬೇಕು, ಪ್ಯಾಕಿಂಗ್ ಇದೆಲ್ಲ ಮಾಡಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ನೋಡಬಹುದು ಲೇಬಲ್ ಅರೇಂಜ್ ಪ್ಯಾಕೇಜಸ್ ಆಸ್ ಪರ್ ಶಿಪ್ಪಿಂಗ್ ರಿಕ್ವೈರ್ಮೆಂಟ್ಸ್ ಅಂತೇಳಿ. ಹಂಗಂತ ಹೇಳಿದ್ರೆ ಶಿಪ್ಪಿಂಗ್ ಡೀಟೇಲ್ಸ್ ಇರುತ್ತಲ್ಲ ಅದೇ ರೀತಿ ನೀವು ಇಲ್ಲಿ ಲೇಬಲ್ ಮಾಡಿ ಅರೇಂಜ್ ಮಾಡಬೇಕು ಅಷ್ಟೇ. ಮತ್ತೆ ಡಿಸ್ಪ್ಯಾಚ್ ಆಪರೇಷನ್ಸ್ ಇದೆ. ಸೊ ಇದೆಲ್ಲ ಸೇಮ್ ಇನ್ವೆಂಟರಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಇರುತ್ತೆ. ಸೇಮ್ ಇಲ್ಲಿ ಏನ್ ಪ್ಯಾಕಿಂಗ್, ಪಿಕ್ಕಿಂಗ್, ಇನ್ವೆಂಟರಿ ಎಕ್ಸಿಕ್ಯೂಟಿವ್ ಇದೆಯೋ ಅದರದ್ದು ಮೇನ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇದು. ಮತ್ತೆ ಇಲ್ಲಿ ನೀವು ರಿಟರ್ನ್ಸ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಮತ್ತೆ ಇನ್ನೊಂದು ಕ್ಯೂ ಸಿ ಚೆಕ್ ಮಾಡೋ, ಕ್ಯೂ ಸಿ ಬಂದ್ಬಿಟ್ಟು ಇದು ಕ್ವಾಲಿಟಿ ಚೆಕ್. ಓಕೆ. ಸೊ ಇಲ್ಲಿ ಸ್ಕಿಲ್ಸ್ ಏನ್ ಕೇಳಿದ್ದಾರೆ ಮತ್ತೆ ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ ಅಂದ್ರೆ ಮಿನಿಮಮ್ 10th ಪಾಸ್ ಅಂದ್ರೆ ನೀವು 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಮತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ವೇರ್ ಹೌಸಿಂಗ್ ಬಗ್ಗೆ, ಮತ್ತೆ ಆರ್ಡರ್ ಪ್ಯಾಕಿಂಗ್, ಫ್ಯಾಷನ್ ಅಂದ್ರೆ ಫ್ಯಾಷನ್ ಬಂದ್ಬಿಟ್ಟು ಇದು ಬರುತ್ತೆ ಏನಂದ್ರು ಬಟ್ಟೆಗಳು ಆ ತರಕ್ಕೆ ಸೇರುತ್ತೆ ಇದು ಫ್ಯಾಷನ್ ಅಂದ್ರೆ. ಮತ್ತೆ ಇ ಕಾಮರ್ಸ್ ಬ್ರಾಂಡ್ಸ್ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಅಟ್ಲೀಸ್ಟ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಥವಾ ಸ್ಮಾರ್ಟ್ ಫೋನ್ ಸ್ಕಿಲ್ ಇರಬೇಕು. ಅಂದ್ರೆ ಏನಕ್ಕಂತ ಹೇಳಿದ್ರೆ ಸೊ ಅಪ್ಡೇಟ್ ಮಾಡಬೇಕು ರೆಕಾರ್ಡ್ಸ್ ನ, ಮತ್ತೆ ಆರ್ಡರ್ ಎಂಟ್ರಿ ಇದನ್ನೆಲ್ಲ ಅಪ್ಡೇಟ್ ಮಾಡೋಷ್ಟು ನಿಮ್ಗೊಂದು ಸ್ಕಿಲ್ಸ್ ಗೊತ್ತಿದ್ರೆ ಸಾಕು. ಮತ್ತೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಅಷ್ಟೇ ಇವ್ರು ಕೇಳಿರೋದು. ಮತ್ತೆ ಇನ್ನೊಂದು ಕೇಳೋದಾದ್ರೆ ಇದು ರಿಪೋರ್ಟ್ ನೀವು ಯಾರಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ವೇರ್ ಹೌಸ್ ಸೂಪರ್ವೈಸರ್ ಇರ್ತಾರೆ, ಇಲ್ಲಾಂದ್ರೆ ಆಪರೇಷನ್ ಮ್ಯಾನೇಜರ್ ಇರ್ತಾರೆ. ಸೊ ನೀವು ಅವ್ರಿಗೆ ರಿಪೋರ್ಟ್ ಮಾಡ್ತೀರಾ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಏನೇನ್ ಟಾಸ್ಕ್ ಅದು ಇದು ಪ್ರತಿಯೊಂದು ನಿಮ್ಗೆ ಅವ್ರು ಹೇಳ್ಕೊಡ್ತಾರೆ. ಸೊ ಇಲ್ಲಿ ಪೇ ಬಂದು ಇಲ್ಲಿ ಹಾಕಿದ್ದಾರೆ ನೋಡಿ 20,000 ಪರ್ ಮಂತ್. ಮತ್ತೆ ಇದು ಕಂಪ್ಲೀಟ್ ಡೇ ಶಿಫ್ಟ್ ಇದೆ. ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಏನ್ ಬೆನಿಫಿಟ್ಸ್ ಅಂದ್ರೆ ನಿಮ್ಗೆ ಬೋನಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್. ನೀವೇನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಂತ್ಲಿನೋ ಅದು ಕ್ವಾರ್ಟರ್ಲಿ ಅದು ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಂಟರ್ವ್ಯೂಲಿ ಮೋಸ್ಟ್ ಪ್ರಾಬ್ಲಿ ಹೇಳ್ಬೋದು. ಮತ್ತೆ ಇಯರ್ಲಿ ಬೋನಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದು ಫಸ್ಟ್ ಬಂತು. ನೆಕ್ಸ್ಟ್ ಸೆಕೆಂಡ್ ಅಂತ ನೋಡೋದಾದ್ರೆ ಸೊ ಇದು ಬಂದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕ್ಲರ್ಕ್ ಇದು. ಸೊ ಹರಿಹರನ್ ಲಾಜಿಸ್ಟಿಕ್ಸ್ ಅಂತ ಇದು ಬೆಂಗಳೂರಲ್ಲಿ ಬಂದು HBR ಲೇಔಟ್ ಅಂತೇಳಿ. ಸೊ ಅಲ್ಲಿ ಇದು ಲೊಕೇಶನ್. ಸೊ ಇಲ್ಲಿ ಸಂಬಳ ನೋಡೋದಾದ್ರೆ 20 ಇಂದ 35,000 ಅಂತ ಹಾಕಿದ್ದಾರೆ. ಸೊ ಇದು ಬಂದು ಪರ್ಮನೆಂಟ್. ಓಕೆ. ಫುಲ್ ಟೈಮ್. ಸೊ ಇಲ್ಲಿ ಬೆನಿಫಿಟ್ಸ್ ಏನ್ ಕೊಡ್ತಾರೆ ಅಂದ್ರೆ ಇವರು ನಿಮ್ಗೆ PF ಕೊಡ್ತಾರೆ. PF ಅಂದ್ರೆ 1,800 ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇಸಿಕ್ ಮೇಲೆ ಒಬ್ಬೊಬ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಲ್ಲಾಂದ್ರೆ 1,800 PF ಅಂತ ಆತರ ಹಾಕ್ತಾರೆ. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ದಿಸ್ ಪೊಸಿಷನ್ ಈಸ್ ಫಾರ್ ಕಸ್ಟಮ್ಸ್ ಕ್ಲಿಯರೆನ್ಸ್ ರೋಲ್ ಅಟ್ ಏರ್ಪೋರ್ಟ್. ಓಕೆ. ಇದು ಏರ್ಪೋರ್ಟ್ ಅಲ್ಲಿ ಇರೋಂಥದ್ದು ಇದು. ಸೊ ಇಲ್ಲಿ ಮೇನ್ ನಿಮ್ಗೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ ಲೀಡ್ ಮಾಡಬೇಕು ಎಂಡ್ ಟು ಎಂಡ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಪ್ರೋಸೆಸ್ ಅದನ್ನೆಲ್ಲ. ಸೊ ಮತ್ತೆ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ನಿಮ್ಗೆ ಅಲ್ಲಿ. ಏನಕಂದ್ರೆ ಏರ್ಪೋರ್ಟ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಫುಲ್ ಮೇನ್ ಕ್ವಿಕ್ ಆಗಿರ್ಬೇಕು. ಮೇನ್ ಸೇಫ್ಟಿ ಇದೆಲ್ಲ ನೀವು ನೋಡ್ಕೊಬೇಕಾಗುತ್ತೆ. ಸೊ ಹಂಗಾಗಿ ನೀವು ಒಬ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ಲೇಸ್ ಅಲ್ಲೆಲ್ಲ ಮತ್ತೆ ಡಾಕ್ಯುಮೆಂಟೇಶನ್ ಅಂಡ್ ರಿಪೋರ್ಟಿಂಗ್ ಇದೆ. ಸೊ ಇದು ಬಂದು ಏನಪ್ಪಾ ಅಂದ್ರೆ ಲೈಕ್ ಮೇಂಟೈನ್ ಮಾಡಬೇಕು ನೀವು ಅಕ್ಯುರೇಟ್ ರೆಕಾರ್ಡ್ಸ್, ಕಸ್ಟಮ್ಸ್ ಆಕ್ಟಿವಿಟಿ, ಮತ್ತೆ ಡಾಕ್ಯುಮೆಂಟೇಶನ್ ಅಲ್ಲಿ ಇರಬೇಕು ನಿಮ್ಗೆ ಪ್ರತಿಯೊಂದು ಲೀಗಲ್ ರಿಕ್ವೈರ್ಮೆಂಟ್ಸ್ ಅದು. ಸೊ ಇದು ನೋಡಿ ಇಲ್ಲಿ ಜಾಬ್ ಟೈಪ್ ಬಂದು ಫುಲ್ ಟೈಮ್ ಹಾಕಿದ್ದಾರೆ ಸೇಮ್ ಹೇಳ್ದಂಗೆ. ಇದು ಪೇ ಬಂದು 20,000 ಇಂದ 35,000. ಇದು ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ 25 30 ಆ ಥರ ಹೋಗುತ್ತೆ. ಸೊ ನಿಮ್ಗೆ ಏನಕ್ಕೆ ಓನ್ಲಿ ಒಂದು ಫ್ಯೂ ಮಂತ್ಸ್ ಇಲ್ಲಾಂದ್ರೆ ಒಂದು ವರ್ಷ ಆ ಥರ ಇತ್ತು ಅಂದ್ರೆ 20 22 ಆ ಥರ ಸಿಗ್ಬೋದು. ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ ಇವರು PF ಕೊಡ್ತಿದ್ದಾರೆ, ಅದೊಂದು ಅಡ್ವಾಂಟೇಜ್. ಇದು ಬಂದು ಎರಡನೇದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕ್ಲರ್ಕ್. ಇನ್ನು ಮೂರನೇದು ನೋಡೋದಾದ್ರೆ
ಸೊ ಇದು ಪಿಕ್ಕರ್ ಅಂಡ್ ಪ್ಯಾಕರು ಮತ್ತೆ ಸೊ ಇದು ಅಷ್ಟೇ ಬೆಂಗಳೂರು ಲೊಕೇಶನ್ಗೆ ಇದು ಬಂದು ನಿಮಗೆ ಪೇ ಬಂದು 15 ಇಂದ 20,000 ಇರುತ್ತೆ. ಸೊ ಲೊಕೇಶನ್ ಬಂದು ಬೆಂಗಳೂರು ಲೊಕೇಶನ್. ಬೆನಿಫಿಟ್ಸ್ ಬಂದು ಇವ್ರು ನಿಮಗೆ ಪಿ ಎಫ್ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಇದು ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇದು ಬಂದು ನಿಮಗೆ ವೇರ್ ಹೌಸ್ ಪಿಕ್ಕರ್ ಅಂಡ್ ಪ್ಯಾಕರ್ ಓಕೆನಾ. ಸೊ ಪೊಸಿಷನ್ ಏನಿರುತ್ತೆ ಅಂದ್ರೆ ಸೇಮ್ ಪಿಕ್ಕರ್ ಅಂಡ್ ಪ್ಯಾಕರ್ ಅಂತಾನೆ ಇರುತ್ತೆ. ಬಟ್ ಲೊಕೇಶನ್ ಬಂದು ಇದು ಎಚ್ ಎಸ್ ಆರ್ ಲೇಔಟ್, ಬೆಂಗಳೂರು ಎಚ್ ಎಸ್ ಆರ್ ಲೇಔಟ್ ಹತ್ರ ಇರುತ್ತೆ. ಸೊ ಇದು ಯಾವ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಂದ್ರೆ ವೇರ್ ಹೌಸ್ ಅಂಡ್ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಮೇನ್ ರೋಲ್ ಏನಿರುತ್ತೆ ಅಂದ್ರೆ ಅವ್ರು ನಿಮ್ಮ ಪಿಕ್ಕರ್ಸ್ ಅಥವಾ ಪ್ಯಾಕರ್ ಆಗಿ ಹೈರ್ ಮಾಡ್ತಾರೆ ವೇರ್ ಹೌಸ್ ಅಲ್ಲಿ, ಎಚ್ ಎಸ್ ಆರ್ ಲೇಔಟ್ ಅಲ್ಲಿ. ಓಕೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಮೇನ್ ಐಟಮ್ಸ್ ನ ಪಿಕ್ ಮಾಡೋದು, ಮತ್ತೆ ಪ್ಯಾಕ್ ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಮತ್ತೆ ಸೇಫ್ ಆಗಿ. ಸೊ ಪ್ರಿಪೇರ್ ಮಾಡಬೇಕು ಡೆಲಿವರಿ ಆಗಕ್ಕೆ. ನಿಮ್ಗೆ ಅದೇ ಎ ಟು ಝೆಡ್ ನೋಡ್ಕೊಬೇಕಾಗುತ್ತೆ. ಇಲ್ಲಿ ಡ್ಯೂಟೀಸ್ ಕೂಡ ಹಾಕಿದ್ದಾರೆ ನೋಡಿ. ಪಿಕ್ ಪ್ರಾಡಕ್ಟ್ಸ್ ಯೂಸಿಂಗ್ ಲಿಸ್ಟ್ ಆರ್ ಸ್ಕ್ಯಾನರ್ಸ್. ಸ್ಕ್ಯಾನರ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿ ನೀವು ಪಿಕ್ ಮಾಡಬೇಕು. ಮತ್ತೆ ಪ್ರಾಡಕ್ಟ್ ನಂಬರ್ನ ಚೆಕ್ ಮಾಡಬೇಕು. ಕ್ವಾಂಟಿಟಿ ಕ್ವಾಲಿಟಿ ಅದೆಲ್ಲ ಚೆಕ್ ಮಾಡಬೇಕು. ಕ್ವಾಂಟಿಟಿ ಅಂದ್ರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿರ್ತಾರೆ, ಅದು ಒಂದು ಪ್ರಾಡಕ್ಟ್ ಎರಡು ಪ್ರಾಡಕ್ಟ್ ಆ ತರ ಕ್ವಾಂಟಿಟಿ ಚೆಕ್ ಮಾಡಬೇಕು. ಸೊ ಪ್ಯಾಕ್ ಐಟಮ್ಸ್ ನ ಸೇಫ್ ಆಗಿ ಇದೆಲ್ಲ ನೀವು ಆಮೇಲೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಪ್ಲೈ ಮಾಡೋದಕ್ಕೆ. ಸೊ ಅದನ್ನ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಓದ್ಕೊಬಹುದು ಇಲ್ಲಿ. ಸೊ ಇಲ್ಲಿ ಸ್ಕಿಲ್ ಸೆಟ್ ಏನಪ್ಪ ಕೇಳಿದ್ದಾರೆ ಅಂದ್ರೆ ನಾಲೆಜ್ ಇರಬೇಕು. ಸೊ ಆರ್ಡರ್ ಪಿಕಿಂಗ್, ಪ್ಯಾಕಿಂಗ್, ಮತ್ತೆ ಎಕ್ಸ್ಪೀರಿಯನ್ಸ್, ಸ್ಕ್ಯಾನರ್, ಬಾರ್ ಕೋಡ್ ಅದೆಲ್ಲ ಏನಿಲ್ಲ, ಸಿಂಪಲ್ ಕೆಲಸನೇ ಅದು ಬಾರ್ ಕೋಡ್ ಸ್ಕ್ಯಾನ್ ಮಾಡೋದಲ್ಲ. ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನ್ ಕೇಳಿದ್ದಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇನ್ ವೇರ್ ಹೌಸ್ ಅಥವಾ ಲಾಜಿಸ್ಟಿಕ್ಸ್ ಪ್ರಿಫರ್ಡ್ ಅಂತ ಕೇಳಿದ್ದಾರೆ. ಮಿನಿಮಮ್ 6 ಮಂತ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ ಅಂತ ಕೇಳಿದರೆ. ಸೊ 6 ಮಂತ್ ಕೆಳಗಿದ್ರೆ ಆಗಲ್ಲ, ನಿಮ್ಗೇನೋ 1 ತಿಂಗಳು 2 ತಿಂಗಳು ಇದ್ರೆ ಆಗಲ್ಲ. ಸೊ ಮಿನಿಮಮ್ 6 ಮಂತ್, 1 ವರ್ಷ, 1 ವರ್ಷ 2 ವರ್ಷ ಇದ್ರೂ ಓಕೆ, ನೀವು ಅಪ್ಲೈ ಮಾಡ್ಬೋದು. ಮತ್ತೆ ನೀವು ಫಿಟ್ ಆಗಿರ್ಬೇಕು. ಸೊ ಗೂಡ್ಸ್ನೆಲ್ಲ ಮೂವ್ ಮಾಡೋದಕ್ಕೆ ಅದೆಲ್ಲ ಪ್ರತಿಯೊಂದಕ್ಕೂ. ಸೊ ಇಲ್ಲಿ ಸಂಬಳ ಏನಂತ ಕೊಟ್ಟಿದ್ದಾರೆ ಅಂದ್ರೆ 15 ಇಂದ 20,000 ಅಂತ ಕೊಟ್ಟಿದ್ದಾರೆ. ಡಿಪೆಂಡ್ ಆಗುತ್ತೆ ನಿಮ್ಗೆ ಏನೋ ಎಕ್ಸ್ಪೀರಿಯನ್ಸ್ 2 or 3 years ಆ ತರ ಇತ್ತು ಅಂದ್ರೆ ನಿಮ್ಗೊಂದು 18-20 ಆರಾಮಾಗಿ ಸಿಗುತ್ತೆ. ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಇವರು ಪಿ ಎಫ್ ಕೊಡ್ತಾ ಇದ್ದಾರೆ. ಸೊ ಇದು ಬಂದು ನಿಮ್ಗೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಎಚ್ ಎಸ್ ಆರ್ ಲೇಔಟ್ ಇದು 3ನೇದು ಬಂದು. ಸೊ 4ನೇದು ನೋಡೋದಾದ್ರೆ ಸೊ ಇದು ಬಂದು ಪರ್ಚೇಸ್ ಎಕ್ಸಿಕ್ಯೂಟಿವ್ ಅಂತೇಳಿ. ಸೊ ಮೈಕ್ರೋ ಪ್ರಿಂಟ್ ಅಂಡ್ ಪ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಇದು. ಸೊ ಇದು ಪೇ ಬಂದ್ಬಿಟ್ಟು 25 ಇಂದ 50,000 ಅಂತ ಹಾಕಿದ್ದಾರೆ. ಸೊ ಇದು ಜಾಬ್ ಟೈಪ್ ಬಂದು ಫುಲ್ ಟೈಮ್. ಸೊ ಇದು ಲೊಕೇಶನ್ ಬೆಂಗಳೂರಲ್ಲಿ ಇರುತ್ತೆ. ಮತ್ತೆ ಇವರು ಎಕ್ಸ್ಟ್ರಾ ಬೆನಿಫಿಟ್ಸ್ ಏನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ನೀವು ನೋಡ್ಬೋದು, ಇವ್ರು ಹಾಕಿದ್ದಾರೆ ಪರ್ಚೇಸ್ ಎಕ್ಸಿಕ್ಯೂಟಿವ್ ಅವ್ರು ಬೇಕಾಗಿದೆ. ಸೊ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಲೈಕ್ ಡೆಲಿವರಿ ಮಾಡೋದಲ್ಲಿ, ಮತ್ತೆ ಕ್ವಾಲಿಟಿ ಆಫ್ ಸಪ್ಲೈ ಇದರಲ್ಲೆಲ್ಲ, ಪ್ಯಾಕಿಂಗ್ ಇದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ವಲ್ಪ ಆದ್ರೂ. ಸೊ ರೆಸ್ಪಾನ್ಸಿಬಿಲಿಟಿ ನೋಡೋದಾದ್ರೆ ನಿಮ್ಗೆ ವೆಂಡರ್ ನೆಗೋಸಿಯೇಷನ್ ಅಂಡ್ ಕೋಆರ್ಡಿನೇಷನ್ ಇರಬೇಕು. ಮತ್ತೆ ಪ್ರಾಪರ್ ಆಗಿ ನೀವು ಪ್ಯಾಕಿಂಗ್ ಮೆಟೀರಿಯಲ್ಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಆದ್ರೂ ಎಕ್ಸ್ಪೀರಿಯನ್ಸ್ ಈ ಪರ್ಚೇಸ್ ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅಂತವನ್ನ ಅವ್ನು ಏನು ಬೇಗ ತಗೋತಾರೆ. ಮತ್ತೆ ಇಲ್ಲಿ ಸ್ಟ್ರಾಂಗ್ ನಾಲೆಜ್ ಆಫ್ ಡೆಲಿವರಿ ಕ್ವಾಲಿಟಿ ಅಂಡ್ ಪ್ಯಾಕಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳಿದ್ದಾರೆ. ಮತ್ತೆ ಗುಡ್ ಕಮ್ಯುನಿಕೇಶನ್ ಅಂಡ್ ನೆಗೋಸಿಯೇಷನ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಕಮ್ಯುನಿಕೇಟ್ ಅಂದ್ರೆ ಚೆನ್ನಾಗಿ ಕಮ್ಯುನಿಕೇಟ್ ಬರಬೇಕು, ಅಂದ್ರೆ ಬೇರೆಯವ್ರ ಜೊತೆ ಮಾತಾಡಕ್ ಚೆನ್ನಾಗಿ ಬರಬೇಕು. ಸೊ ಅದೊಂದು ಇಲ್ಲಿ ಮೇನ್ ಕೇಳಿದ್ದಾರೆ. ಸೊ ಈ ಕ್ವಾಲಿಟೀಸ್ ಎಲ್ಲ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಈಸಿಯಾಗಿ ಸೆಲೆಕ್ಟ್ ಆಗ್ತೀರಾ. ಸೊ ಇಲ್ಲಿ ಸಂಬಳ ನೋಡ್ದಂಗೆ ಆಗ್ಲೇ ಹೇಳ್ದಂಗೆ 25,000 ಇಂದ 50,000 ಇದೆ ಪರ್ ಮಂತ್. ಇದು ಹೆಂಗೆ ಅಂತ ಹೇಳಿದ್ರೆ ಇದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಜಾಸ್ತಿ ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಆರಾಮಾಗಿ 30-40 ಆ ತರ ಸಿಗುತ್ತೆ. ನೀವು ಇಂಟರ್ವ್ಯೂ ಮತ್ತೆ ಹೆಂಗ್ ಕ್ರ್ಯಾಕ್ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಒಂದೇ ಇದ್ರೆ ಆಗಲ್ಲ, ಸ್ಕಿಲ್ಸ್ ಇಂಟರ್ವ್ಯೂ ಹೆಂಗ್ ಪರ್ಫಾರ್ಮ್ ಮಾಡ್ತೀರಾ, ಮತ್ತೆ ನಿಮ್ಗೆ ಹತ್ರ ಏನ್ ಸ್ಕಿಲ್ ಇದೆ ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಬೆನಿಫಿಟ್ಸ್ ಬಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರೆ, ಇದೊಂದು ಬೆನಿಫಿಟ್ಸ್. ಇದು ಫೋರ್ತ್ ಮಂತ್ ಬಂದು ಪರ್ಚೇಸ್ ಎಕ್ಸಿಕ್ಯೂಟಿವ್. ಇನ್ನೊಂದು ಲಾಸ್ಟ್ ನೋಡೋದಾದ್ರೆ ಫಿಫ್ತ್ ಅಂತ ಇದು ಬಂದು ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಅಂತೇಳಿ. ಓಕೆನಾ. ಸೊ ಇದು ಮಹಾದೇವಪುರದಲ್ಲಿ ಇರೋದೆ, ಬೆಂಗಳೂರು ಮಹಾದೇವಪುರ. ಸೊ ಇದು ಪೇ ಬಂದು ನಿಮ್ಗೆ ನೋಡ್ಬೋದು ಇಲ್ಲಿ 25 ಇಂದ 32,000 ಅಂತ ಹಾಕಿದ್ದಾರೆ. ಜಾಬ್ ಟೈಪ್ ಬಂದು ಇದು ಪರ್ಮನೆಂಟ್ ಫುಲ್ ಟೈಮ್. ಇದು ಶಿಫ್ಟ್ ಬಂದು ಇದು ಡೇ ಶಿಫ್ಟ್, ಯಾವುದೇ ರೀತಿ ನೈಟ್ ಶಿಫ್ಟ್ ಆ ತರ ಯಾವುದೇ ಇರೋದಿಲ್ಲ. ಸೊ ಇವರು ಬೆನಿಫಿಟ್ಸ್ ಏನ್ ಕೊಡ್ತಿದ್ದಾರೆ ಅಂದ್ರೆ ಕೊಡ್ತಿದ್ದಾರೆ, ಎರಡೆರಡು ಅಡ್ವಾಂಟೇಜ್ ನೀವು ನೋಡ್ಬೋದು ಇಲ್ಲಿ. ಪಿ ಎಫ್ ಕೊಡ್ತಿದ್ದಾರೆ, ಪ್ಲಸ್ ಹೆಲ್ತ್ ಇನ್ಸೂರೆನ್ಸ್ ಕೂಡ ಕೊಡ್ತಾರೆ. ಇನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇವ್ರು ಏನೇನ್ ನೋಡ್ತಿದ್ದಾರೆ ಅಂದ್ರೆ ಲೈಕ್ ಪ್ರೊಡಕ್ಷನ್ ಟೈಮ್ಲಿ ಗೆಟ್ ಪ್ರೊಡಕ್ಷನ್ ಔಟ್ಪುಟ್ ಅಕಾರ್ಡಿಂಗ್ ಟು ದ ಟಾರ್ಗೆಟ್ಸ್. ಮತ್ತೆ ಡೈಲಿ ರಿಪೋರ್ಟಿಂಗ್ ಟು ಮ್ಯಾನೇಜ್ಮೆಂಟ್ ಆಫ್ ಪ್ರೊಡಕ್ಷನ್. ಇದು ಪ್ರೊಡಕ್ಷನ್ದು ನೀವು ಮ್ಯಾನೇಜ್ಮೆಂಟ್ ರಿಪೋರ್ಟ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಅಂದ್ರೆ ಸೀನಿಯರ್ ಇರ್ತಾರಲ್ಲ, ಸೊ ಮ್ಯಾನೇಜರು ಇಲ್ಲಾಂದ್ರೆ ಸೂಪರ್ವೈಸರು ಈ ತರ ಎಲ್ಲ. ಸೊ ಅವ್ರಿಗೆಲ್ಲ ನೀವು ಡೈಲಿ ರಿಪೋರ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ಏನ್ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಸ್ಕಿಲ್ಸ್ ಏನ್ ಕೇಳಿದ್ದಾರೆ ಅಂದ್ರೆ ನಿಮ್ಗೆ ಪ್ರೊಡಕ್ಷನ್ ಅಥವಾ ಮಾನಿಟರಿಂಗ್, ರೆಕಾರ್ಡ್ಸ್ ಮೇಂಟೈನಿಂಗ್, ಇದೆಲ್ಲ ಇಂಟರ್ನಲ್ ಫುಡ್ ಸೇಫ್ಟಿ ಆಡಿಟ್, GMP, GSP. ಸೊ ಇಲ್ಲೆಲ್ಲ ಇದ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ. ಸೊ ಅವರು ಬೇಗ ನಿಮ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಇಲ್ಲಿ ನಿಮ್ಗೆ ಪೇ ನೋಡೋದಾದ್ರೆ 25 ಇಂದ 32,000 ಅಂತ ಹಾಕಿದ್ದಾರೆ. ಇದು ಹೆಂಗೆ ಅಂತ ಹೇಳಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಮತ್ತೆ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಇಲ್ಲಿ ಬೆನಿಫಿಟ್ಸ್ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ನಾನು ಎರಡು ಬೆನಿಫಿಟ್ಸ್ ಇದೆ ಇಲ್ಲಿ, ಹೆಲ್ತ್ ಇನ್ಸೂರೆನ್ಸ್ ಮತ್ತೆ PF. ಸೊ
ಶಿಫ್ಟ್ ಬಂದಿದ್ದು ಕಂಪ್ಲೀಟ್ಲಿ ಡೇ ಶಿಫ್ಟ್ ಆಗಿರುತ್ತೆ. ಸೊ ಇಲ್ಲಾಂದ್ರೆ ಐದರ್ 9 ಗಂಟೆಯಿಂದ ಇಲ್ಲಾಂದ್ರೆ 8 ಗಂಟೆಯಿಂದ ಈ ತರ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬಲ್ 5 6 ಇಲ್ಲಾಂದ್ರೆ 6 ಗಂಟೆ 7 ಗಂಟೆಗೆ ಶಿಫ್ಟ್ ಎಂಡ್ ಆಗುತ್ತೆ. ಸೊ ಇವ್ರು ಮೇನ್ ಏನ್ ಇನ್ನೊಂದು ಪಾಯಿಂಟ್ ಇಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ಲೊಕೇಶನ್ ಬರಕ್ ರೆಡಿ ಆಗಿರ್ಬೇಕು. ಸೊ ಮಹಾದೇವಪುರ ಬೆಂಗಳೂರಲ್ಲಿ. ಸೊ ಇದಕ್ಕೆ ಸೊ ಇಲ್ಲಿ ನೀವು ಹೋಗಕ್ ರೆಡಿ ಅಂತ ಹೇಳಿದ್ರೆ, ಸೊ ಅವರು ನಿಮ್ನ ಪ್ರೊಫೈಲ್‌ನ ಏನು ಮೇಲ್ಗಡೆ ಒಂದು ಪೊಸಿಷನ್ ಇಟ್ಕೋತಾರೆ. ಸೊ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಸೊ ಇದು ವರ್ಕ್ ಲೊಕೇಶನ್ ಮಹಾದೇವಪುರನೇ. ಓಕೆ, ಇದಾಗಿತ್ತು 5 ನಿಮ್ಮ ಬೇಕಾಗಿರುವಂತ ಜಾಬ್ಸ್ ಇದು. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಸೂಟ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅದು ಸ್ಕಿಲ್ಸ್ಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ. ನಾನು ಪ್ರತಿಯೊಂದು ಕೊಟ್ಟಿರ್ತೀನಿ. ನಂಬರ್ 1, 2, 3, 4, 5 ಅಂತ ಹೇಳಿ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ, ಸೊ ಇನ್ ಕೇಸ್ ಎಕ್ಸ್ಪೈರ್ ಆಗಿದ್ರೆ ಲಿಂಕ್, ಸೊ ಅದು ನಿಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಬೇಗ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು.